ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಗಟ್ಟಿಯಾಗಿದ್ದಾರೆ. ಅವರೇ ಮುಂದುವರಿಯುತ್ತಾರೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ಪವರ್ ಶೇರಿಂಗ್ ಗೊಂದಲಕ್ಕೆ ತೆರೆ ಎಳೆದರು. ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಎಂ ಬದಲಾವಣೆ ವಿಚಾರ ಪಕ್ಷದ ಮುಂದೆಯೇ ಇಲ್ಲ. ಅಂತೆ ಮಾತುಗಳು ಯಾಕೆ? ಇಂತಹ ಗೊಂದಲಗಳು ಇರಬಾರದು ಎಂದೇ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ನಮಗೆ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ 5 ವರ್ಷ ಸರ್ಕಾರ ನಡೆಸುತ್ತೇವೆ. ಮತ್ತೆ 2028ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ. ಕ್ರಿಕೆಟ್ ಆಡೋರು 11 ಜನ, ಉಳಿದವರು ಬ್ಯಾಟ್ ಬೀಸಿದರೆ ಏನು ಪ್ರಯೋಜನ ಇಲ್ಲ. ಅದು ಸ್ವಾಮೀಜಿಗಳು ಸೇರಿದಂತೆ ಯಾರೇ ಬ್ಯಾಟ್ ಬೀಸಿದರೂ ನಿರ್ಧಾರ ಹೈಕಮಾಂಡ್ ಮಾಡುತ್ತೆ ಎಂದರು. ವಿಧಾನಸೌಧದಲ್ಲಿ ಕಾಂಗ್ರೆಸ್ನವರು ಶಾಸಕರ ಖರೀದಿ ಕೇಂದ್ರ ಮಾಡಿದ್ದಾರೆ ಎಂಬ ಬಿಜೆಪಿಗರ ಆರೋಪಕ್ಕೆ ತಿರುಗೇಟು ನೀಡಿದ ಸಚಿವರು, ಅವರು ಹೇಗೆ ಅಧಿಕಾರಕ್ಕೆ ಬಂದ್ರು ಅಂತ ಅವರನ್ನೇ ಕೇಳಿ. ಅವರೇನು ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದ್ರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಇಲಾಖೆಯಲ್ಲಿ ಏನು ಅಲಾಕೇಟ್ ಆಗುತ್ತೆ SCP TSP ಕೆಳಗಡೆ, ಅದು ಖರ್ಚಾಗದೆ ಉಳಿಯೋದಿಲ್ಲ, ಮುಂದಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದು ಸರೆಂಡರು ಮಾಡಲ್ಲ, ಖರ್ಚಾಗದೆ ಆಗರೂ ಇರುತ್ತೆ. ಇಟ್ ಇಸ್ ನಾನ್ ಲ್ಯಾಪ್ಸಬಲ್ ಗ್ರ್ಯಾಂಟ್. CM ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಈಗ ಅದರ ಪ್ರಶ್ನೆನೇ ಇಲ್ಲವೇ ಇಲ್ವಲ್ಲ ಸರ್ಕಾರದ ಮುಂದೆ, ಪಕ್ಷದ ಮುಂದೆ ಈ ಸಬ್ಜೆಕ್ಟ್ ಇಲ್ಲಿದ್ದಾಗ ಅಂತ್ಯಕಂತ್ಯಗಳ ಮಾತೇಕೆ? ಗೊಂದಲ ಇರಬಾರ್ದು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟು ಮೀಟಿಂಗ್ ಮಾಡಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಹಂಗೆ ಮಾಡಿ ಸರ್ಕಾರ ನಡೆಸ್ತೀವಿ 5 ವರ್ಷ. ಮತ್ತು 2028 ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಈ ಪ್ಲೇಯರ್ಸು ಆಡೋರೇ 11 ಜನ. ಯಾರ್ಯಾರೋ ಬ್ಯಾಟ್ ಬೀಸ್ತಾರೆ, ಯಾರೋ ಬೌಲು ಮಾಡಲ್ಲ, ಅವ್ರಿಗೆ ಬಾಲು ಸಿಕ್ಕಲ್ಲ ಹೊಡೆಯೋದಕ್ಕೆ. ಹೀಗಾಗಿ ಆ ಬೌಂಡ್ರಿ ಇದೆಯಲ್ಲ, ಆಯ್ಕೆ ಮಾಡಿರೋರು ಕರ್ನಾಟಕ ರಾಜ್ಯದ ಜನತೆ, ಆಯ್ಕೆ ಆಗಿರೋರು ಶಾಸಕರು. ಆ ಶಾಸಕರು ಆಲ್ರೆಡಿ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷ ನಾಯಕ ಅಂತ ಹೇಳಿ ಆಗಿದೆ. ಆದಮೇಲೆ ಈಸ್ ಚೀಫ್ ಮಿನಿಸ್ಟರ್. ಈ ಯಾವ ವಿಷಯನೂ ಚರ್ಚೆನೇ ಇಲ್ಲ. ಮ್ಯಾಟ್ರಿಕ್ಸ್ ಕ್ಲೋಸ್ಡ್. MLAಗಳು ಪಕ್ಷದ ಲೀಡ್ರು ಡೆಲ್ಲಿಗೆ ಹೋಗ್ಬೇಡಿ ಅಂತ ಹೇಳೋಕ್ಕಾಗುತ್ತಾ? ನಮ್ಮ ಪಕ್ಷದ ಹೈಕಮಾಂಡ್ ಇದೆಯಲ್ಲ, ಹೋಗ್ತಾರೆ, ಮಾತಾಡ್ತಾರೆ, ಅವ್ರದ್ದು ಕೆಲಸ ಇರ್ತವೆ. ನಥಿಂಗ್ ರಾಂಗ್. ಪವರ್ ಶೇರಿಂಗ್ ಚರ್ಚೆ ಆಗಿಲ್ಲ ಸರ್. ಮೊನ್ನೆ ಬ್ರೇಕ್ಫಾಸ್ಟಲ್ಲಿ ಏನು ಹೇಳಿದ್ರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು? ಈಸ್ ಚೀಫ್ ಮಿನಿಸ್ಟರ್, ಈಸ್ ಕಂಟಿನ್ಯೂಯಿಂಗ್ ಎಸ್ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದೀನಲ್ಲ. 2022 ಸರ್. ಈಸ್ ಎ ಚೀಫ್ ಮಿನಿಸ್ಟರ್, ಕಾಂಗ್ರೆಸ್ ಚೀಫ್ ಮಿನಿಸ್ಟರ್. ಈಸ್ ಕಂಟಿನ್ಯೂಯಿಂಗ್. 2028 ತನಕ ಕಾಂಗ್ರೆಸ್ಸೇ ಅಧಿಕಾರದಲ್ಲಿರುತ್ತೆ, 2028ಕ್ಕೂ ಕಾಂಗ್ರೆಸ್ಸೇ ಬರುತ್ತೆ. ಅವರೇ ಮುಖ್ಯಮಂತ್ರಿ ಇದ್ದಾರಲ್ಲ ಈಗ, ಯಾರಿಗೂ ಡೌಟ್ ಇಲ್ಲ. ಅದು ಅವರು ಸ್ಪಷ್ಟತೆ ಮಾಡಿದ್ದಾರೆ. ಸರ್ಕಾರ ಸ್ಥಿರವಾಗಿದೆ, 5 ವರ್ಷ ಕಂಪ್ಲೀಟ್ ಮಾಡುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರೆದಿದ್ದಾರೆ. 2028 ಚುನಾವಣೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಈಗಲೂ ಸ್ಪಷ್ಟತೆಯಿಂದ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯರು ಗಟ್ಟಿಯಾಗಿ ಚೀಫ್ ಮಿನಿಸ್ಟರ್ ಆಗಿ ಕುರ್ಚಿಯಲ್ಲಿ ಕೂತಿದ್ದಾರೆ, ಅಧಿಕಾರ ಮಾಡ್ತಿದ್ದಾರೆ, ಮುಂದುವರಿತಾರೆ. BJPಯವರು ಸ್ವಂತ ಬಲದಿಂದ ರಾಜ್ಯಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಜನ ಯಾವ ಥರದಲ್ಲಿ ಬಂದರು ಅಧಿಕಾರಕ್ಕೆ? ಅವರು ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರಿದ್ದಾಗ ಹೆಂಗೆ ಬಂದರು, ಮತ್ತು ಯಡಿಯೂರಪ್ಪನವ್ರು ಬಂದರು, ಜಗದೀಶ್ ಶೆಟ್ಟರ್ ಆದರು, ಸದಾನಂದ ಗೌಡರಾದರು, ಬೊಮ್ಮಾಯಿದ್ರು, ಹೆಂಗೆ ಬಂದು ಇನ್ನು ಅವ್ರು 125 ಜನ ಗೆಲ್ಲಿಸಿದ್ರ? ಯಾವ ಇದರಲ್ಲಿ ಅವರು ಅಧಿಕಾರಕ್ಕೆ ಬಂದರು? ಅದರ ಅನುಭವ ಇದೆಯಲ್ಲ, ಅದನ್ನು ಮಾತಾಡ್ತಾರೆ. ಅದು ಕಾಂಗ್ರೆಸ್ಸಲ್ಲಿ ನಡೆಯಲ್ಲ. ಅವ್ರಿಗೆ ವಿರೋಧ ಪಕ್ಷದವರು ಏನೂ ಇಲ್ಲ ವಿಷಯ, ನಾವಲ್ಲಿ ಇದ್ದೀವಿ ಅಂತ ಹೇಳ್ಬೇಕಲ್ಲ. ಅವ್ರು ಹೆಂಗೆ ಬೇಕೋ ಹಂಗೆ ಮಾತಾಡ್ತಿರ್ತಾರೆ. ಬಟ್ ಜನ 5 ವರ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. 130ಕ್ಕೂ ಹೆಚ್ಚು ಜನನ ಗೆಲ್ಲಿಸಿದ್ದಾರೆ. ಗೆಲ್ಲಿಸಿದ ಮೇಲೆ ಸರ್ಕಾರ 5 ವರ್ಷ ಇರುತ್ತೆ, ಸ್ಥಿರವಾಗಿರುತ್ತೆ, ಅಭಿವೃದ್ಧಿ ಪರ ಇರುತ್ತೆ. 2027 ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ.